ಕುಲದೇವರು, ಗ್ರಾಮದೇವರು, ಕ್ಷೇತ್ರಪಾಲರು, ಇಷ್ಟದೇವರು ಅಂದರೆ ಯಾರು? ನೀವು ಶಿವ, ಪಾರ್ವತಿ, ಕೃಷ್ಣ, ದುರ್ಗೆ ಹೀಗೆ ಹಿಂದೂ ಧರ್ಮದಲ್ಲಿ ಆರಾಧಿಸುವಂತಹ ಮುಖ್ಯ ದೇವರು ಮತ್ತು ದೇವತೆಗಳನ್ನು ಆರಾಧಿಸುತ್ತಿರಬಹುದು ಅಥವಾ ನಂಬುತ್ತಿರಬಹುದು. ಆದರೆ ಹಳ್ಳಿಗಳಲ್ಲಿ ದೇವರಷ್ಟೇ ನಂಬುವ, ಆರಾಧಿಸುವ ಕುಲದೇವರ, ಗ್ರಾಮದೇವರ, ಇಷ್ಟದೇವರ, ಕ್ಷೇತ್ರಪಾಲರ ಬಗ್ಗೆ ನಿಮಗೆ ಗೊತ್ತಾ? ಕುಲದೇವರು, ಇಷ್ಟದೇವರು, ಗ್ರಾಮದೇವರು ಮತ್ತು ಕ್ಷೇತ್ರಪಾಲರು ಎಂದರೆ ಯಾರು? ಅವರನ್ನು ಒಲಿಸಿಕೊಳ್ಳುವುದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಗರಗಳಿಗಿಂತಲೂ ನಾವು ಹಳ್ಳಿಗಳತ್ತ ಸಂಚಾರ ಮಾಡುವಾಗ ಅಲ್ಲಿನ ಜನರು ದೇವರನ್ನು ನಂಬುವಷ್ಟೇ, ಆರಾಧಿಸುವಷ್ಟೇ ದೈವಗಳನ್ನು ನಂಬುವುದನ್ನು ಅವುಗಳನ್ನು ಪೂಜಿಸುವುದನ್ನು ಗಮನಿಸಿರಬಹುದು. ಇದು ಪ್ರತಿಯೊಂದು ಸಂಬಂಧ, ಸ್ಥಳ ಮತ್ತು ಕ್ಷಣವನ್ನು ದೈವತ್ವದಿಂದ ತುಂಬಿಸಬಹುದಾದ ಜೀವನ ವಿಧಾನವಾಗಿದೆ. ಈ ದೈವಿಕ ರಕ್ಷಕರು ಕೇವಲ ಧರ್ಮಗ್ರಂಥಗಳಲ್ಲಿನ ಅವರು ನಮ್ಮ ಧರ್ಮದಲ್ಲಿ ಆಳವಾಗಿ ಬೇರೂರಿದ್ದಾರೆ ಮತ್ತು ನಮ್ಮ ಜೀವನ, ನೆನಪುಗಳು ಮತ್ತು ಸಂಪ್ರದಾಯಗಳ ಒಂದು ಭಾಗವಾಗಿದ್ದು ಮೌನವಾಗಿ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕಾಪಾಡುತ್ತಿದ್ದಾರೆ. ಈ ರಕ್ಷಕರು ಕುಲದೇವರ ರೂಪದಲ್ಲಿ, ಗ್ರಾಮದೇವರ ರೂಪದಲ್ಲಿ, ಕ್ಷೇತ್ರಪಾಲಕರ ರೂಪದಲ್ಲಿ ಮತ್ತು ಇಷ್ಟದೇವರ ರೂಪದಲ್ಲಿ ನಮ್ಮನ್ನು ರಕ್ಷಿಸುತ್ತಾರೆ. ಕುಲದೇವರು ಅಥವಾ ಕುಲದೇವತೆಯು ವಂಶಾವಳಿಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಕುಲದೇವತೆ ಅಥವಾ ಕುಲದೇವಿಯು ಪ್ರತಿ ಕುಟುಂಬದಲ್ಲಿ ಪೂಜ್ಯ ಸ್ಥಾನವನ್ನು ಹೊಂದಿದ್ದಾರೆ. ಕುಲದೇವತೆ ಎಂಬ ಪದವು ಕುಲ ಎಂದರೆ ಕುಟುಂಬ ಮತ್ತು ದೇವತೆ ಎಂದರೆ ದೇವರು ಎನ್ನುವ ಎರಡು ಪದಗಳಿಂದ ಸೃಷ್ಟಿಯಾಗಿದೆ. ಕುಲದೇವರು ವಂಶದ ರಕ್ಷಕರಾಗಿರುತ್ತಾರೆ. ಕುಲದೇವರ ಆರಾಧನೆಯು ಪೂರ್ವಜರನ್ನು ಗೌರವಿಸುವುದರ ಜೊತೆಗೆ ಕುಟುಂಬದ ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ಗೌರವಿಸುವುದು ಎಂಬುದಾಗಿದೆ. ಪ್ರತಿಯೊಂದು ಕುಟುಂಬವು ಅವರದ್ದೇ ಆದ ಕುಲದೇವರನ್ನು ಹೊಂದಿರುತ್ತದೆ. ಸಾಂಪ್ರದಾಯಿಕವಾಗಿ ಕುಟುಂಬದಲ್ಲಿ ಯಾವುದೇ ಕುಟುಂಬ ಸದಸ್ಯರ ಮದುವೆಗೂ ಮುನ್ನ, ಕುಟುಂಬದಲ್ಲಿ ಏನಾದರೂ ಪ್ರಾರಂಭಿಸುವ ಮುನ್ನ ಕುಲದೇವರ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಅವರನ್ನು ನೆನೆಯುವುದರ ಮೂಲಕ, ಶುಭ ದಿನಗಳಲ್ಲಿ ಸರಳ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅಥವಾ ಅವರ ಹೆಸರಿನಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಕುಲದೇವರ ಸನ್ನಿಧಾನಕ್ಕೆ ಆಗಾಗ್ಗೆ ಭೇಟಿ ನೀಡುವ ಮೂಲಕ ಅವರ ಆಶೀರ್ವಾದವನ್ನು ಕಾಪಾಡಿಕೊಳ್ಳಬಹುದು. ಎರಡನೆಯದು ಇಷ್ಟದೇವತೆಗಳು. ಇಷ್ಟದೇವರು ಅಥವಾ ಇಷ್ಟದೇವತೆಗಳು ನಮ್ಮ ವೈಯಕ್ತಿಕ ಇಷ್ಟಕ್ಕೆ ನಂಬುವಂತಹ ದೇವರು. ಇದು ದೈವಿಕತೆಯೊಂದಿಗೆ ಆತ್ಮದ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಇದು ಯಾವುದೇ ದೇವರು ಕೂಡ ಆಗಿರಬಹುದು. ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಆರಾಧಿಸುವಂತಹ ಅಥವಾ ನಂಬುವಂತಹ ದೇವರು. ಉದಾಹರಣೆಗೆ, ಕೆಲವೊಬ್ಬರಿಗೆ ಆಂಜನೇಯ ಸ್ವಾಮಿ ಇಷ್ಟವಾಗಬಹುದು, ಶಿವ ಇಷ್ಟವಾಗಬಹುದು, ಇನ್ನು ಕೆಲವರಿಗೆ ಕೃಷ್ಣ, ದುರ್ಗಾ, ಲಕ್ಷ್ಮಿ ಹೀಗೆ ಅವರವರ ನಂಬಿಕೆಗೆ ಅಥವಾ ಇಷ್ಟಕ್ಕೆ ತಕ್ಕಂತೆ ದೇವರನ್ನು ಪೂಜಿಸುವುದಾಗಿದೆ. ಇಷ್ಟ ದೇವರೊಂದಿಗೆ ಅವರು ಆಳವಾದ ಆಧ್ಯಾತ್ಮಿಕ ಸಂಭಾಷಣೆಯನ್ನು ಇಟ್ಟುಕೊಂಡಿರುತ್ತಾರೆ. ಇಷ್ಟ ದೇವರ ಮಂತ್ರಗಳನ್ನು ಪಠಿಸುವ ಮೂಲಕ, ಅವರ ಪೂಜೆಯನ್ನು ನಿಯಮಿತವಾಗಿ ಮಾಡುವ ಮೂಲಕ ಅಥವಾ ಅವರ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯಬಹುದು. ಮೂರನೆಯದು ಗ್ರಾಮದೇವತೆ. ಗ್ರಾಮದೇವತೆ ಎಂಬುದು ರಕ್ಷಣೆಯನ್ನು ನೀಡುವ ದೇವರಾಗಿರುತ್ತಾರೆ. ಒಂದು ಗ್ರಾಮಕ್ಕೆ ಅಥವಾ ಒಂದು ಹಳ್ಳಿಗೆ ರಕ್ಷಣೆಯನ್ನು ನೀಡುವ ದೇವರು ಕುಲದೇವರಂತೆ ಗ್ರಾಮದೇವತೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಒಂದು ಗ್ರಾಮಕ್ಕೆ ಅಥವಾ ಒಂದು ಸಮೂಹದ ಜನರಿಗೆ ಸೀಮಿತವಾಗಿರುತ್ತಾರೆ. ಆ ಗ್ರಾಮದ ಜನರು ಅಥವಾ ಸಮುದಾಯದ ಜನರು ಆ ದೇವರನ್ನು ನಂಬುತ್ತಾರೆ. ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮ ದೇವರಾಗಿ ಭೈರವವನ್ನು, ಇನ್ನು ಕೆಲವೊಮ್ಮೆ ಚೌಂಟಿಯನ್ನು, ಹೀಗೆ ಆಯಾ ಗ್ರಾಮಗಳು ದೇವರ ಉಗ್ರ ರೂಪವನ್ನು ಗ್ರಾಮ ದೇವರನ್ನಾಗಿ ಪೂಜಿಸುತ್ತಾರೆ. ಆ ಗ್ರಾಮದ ಜನರು ತಮ್ಮ ಗ್ರಾಮ ದೇವರು ನಮ್ಮನ್ನು ಸಾಂಕ್ರಾಮಿಕ ರೋಗಗಳಿಂದ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ರಕ್ಷಿಸುತ್ತಾರೆ ಎಂದು ನಂಬುತ್ತಾರೆ. ಹಬ್ಬಗಳು, ವಿಶೇಷ ದಿನಗಳಲ್ಲಿ ಅವರ ಗ್ರಾಮ ದೇವರನ್ನು ಸ್ಮರಿಸುತ್ತಾರೆ. ಉತ್ಸವಗಳು, ಜಾತ್ರೆಗಳ ಸಮಯದಲ್ಲಿ ಗ್ರಾಮ ದೇವರಿಗೆ ತೆಂಗಿನಕಾಯಿ, ಹೂವುಗಳು ಮತ್ತು ಅರಿಶಿಣವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವ ಮೂಲಕ ಅವರು ಗ್ರಾಮ ದೇವರಿಂದ ಮತ್ತಷ್ಟು ರಕ್ಷಣೆಯನ್ನು ಬೇಡುತ್ತಾರೆ. ನಾಲ್ಕನೆಯದು ಕ್ಷೇತ್ರಪಾಲ. ಕ್ಷೇತ್ರಪಾಲ ಎಂದರೆ ಒಂದು ಪ್ರದೇಶದ ಅಥವಾ ಒಂದು ಕ್ಷೇತ್ರದ ರಕ್ಷಕ. ಊರಿನಲ್ಲಿರುವ ಒಂದು ಗ್ರಾಮದ ರಕ್ಷಕನಾಗಿ ನಾವು ಗ್ರಾಮ ದೇವರನ್ನು ನಂಬಿದರೆ, ಊರಿನ ರಕ್ಷಕನಾಗಿ ಕ್ಷೇತ್ರಪಾಲರನ್ನು ನಂಬುತ್ತೇವೆ. ಕ್ಷೇತ್ರಪಾಲ ಎಂಬುದು
ಸಂಸ್ಕೃತ ಪದವಾಗಿದ್ದು ಇದು 2 ಪದಗಳ ಜೋಡಣೆಯಾಗಿದೆ. ಕ್ಷೇತ್ರ ಎಂದರೆ ಒಂದು ಪ್ರದೇಶ, ಪಾಲ ಎಂದರೆ ರಕ್ಷಕ ಎನ್ನುವ ಅರ್ಥವನ್ನು ನೀಡುತ್ತದೆ. ಕ್ಷೇತ್ರಪಾಲರು ಕೂಡ ದೇವರ ಉಗ್ರ ರೂಪವಾಗಿದೆ. ಕ್ಷೇತ್ರಪಾಲರು ಭೂಮಿ, ದೇವಾಲಯಗಳು ಮತ್ತು ಗಡಿಗಳನ್ನು ನಕಾರಾತ್ಮಕ ಶಕ್ತಿಗಳಿಂದ ಸುರಕ್ಷಿತವಾಗಿರಿಸುತ್ತಾರೆ. ಪ್ರಾಚೀನ ದೇವಾಲಯಗಳು, ವಿಶೇಷವಾಗಿ ಗುಜರಾತ್ ಮತ್ತು ರಾಜಸ್ಥಾನದ ದ್ವಾರಗಳಲ್ಲಿ ಕ್ಷೇತ್ರಪಾಲರ ದೇವಾಲಯಗಳಿವೆ. ಧೂಪವನ್ನು ಬೆಳಗಿಸಿ, ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ, ಸಾಂಪ್ರದಾಯಿಕ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆಯಬಹುದು. ಯಾವುದೇ ದೇವಾಲಯದ ಮುಖ್ಯ ದ್ವಾರದ ಬಳಿ ಕ್ಷೇತ್ರಪಾಲರ ದೇವಾಲಯಗಳಿದ್ದರೆ ಮೊದಲು ಅವರಿಗೆ ನಮಸ್ಕರಿಸಿ ನಂತರ ದೇವಸ್ಥಾನವನ್ನು ಪ್ರವೇಶಿಸಬೇಕು. ನಾವು ಎಷ್ಟೇ ದೇವರು ಮತ್ತು ದೇವತೆಗಳನ್ನು ಪೂಜಿಸಿದರೂ ಈ ಗ್ರಾಮ ದೇವತೆಗಳನ್ನು, ದೈವಗಳನ್ನು ಹಾಗೂ ಕುಲದೇವರನ್ನು ಪೂಜಿಸುವುದು, ಅವರಿಗೆ ಆಗಾಗ್ಗೆ ನಂಬಿಕೆಯಿಂದ ಸೇವೆಯನ್ನು ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ. ನಮಗೆ ದೇವರ ಆಶೀರ್ವಾದ ಮಾತ್ರವಲ್ಲ, ಇವರ ಆಶೀರ್ವಾದವು ತುಂಬಾ ಮುಖ್ಯವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಹೆಚ್ಚೆಚ್ಚು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.